ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಮ್ಯಾಗಿನ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಬಟ್ ನಾನಿಲ್ಲಿ ನಮ್ಮ ಮನೇಲಿ ಮಾಡೋ ಥರ ಮ್ಯಾಗಿ ತೋರಿಸ್ತೀನಿ. ನೋಡೋಣ ಬನ್ನಿ. ಒಂದು ಬಾಣಲೆಗೆ 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕಿ ಕಾಯಿಲಿ ಕಾದಿದೆ. ಈಗ 3 ಒಣಮೆಣಸಿನಕಾಯಿ ಕಟ್ ಮಾಡಿ ಹಾಕಿ, 1 ಇಂಚು ಶುಂಠಿ ತುರಿದು ಹಾಕಿ. ಈಗ ನಂತರ ಒಂದು ತಳ್ಳಗೆ ಉದ್ದಕ್ಕೆ ಹೆಚ್ಚಿದ ಈರುಳ್ಳಿ ಹಾಕಿ, ಈಗ ತರಕಾರಿ ಹಾಕಿ. ಇದರಲ್ಲಿ ಬೀನ್ಸ್, ಕ್ಯಾರೆಟ್, ಬಟಾಣಿ ಮಾತ್ರ ಬೇಯಿಸ್ಕೊಂಡಿರೋದು. ಎಲ್ಲ ತರಕಾರಿನೂ ಒಂದೊಂದು ಕಪ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ. ನಂತರ ಟೊಮೊಟೊ ಹಾಕೋಣ. 2 ಹೆಚ್ಚಿದ ಟೊಮೊಟೊ ಮಿಕ್ಸ್ ಮಾಡಿ. ತರಕಾರಿ ಅರ್ಧ ಬೇಯಲಿ. ಈಗ ಬೆಂದಾಗಿದೆ. ಮತ್ತೊಮ್ಮೆ ಮಿಕ್ಸ್ ಮಾಡಿ. ನೋಡಿ, ಈ ಥರ ಬೆಂದಿದೆ. ಫುಲ್ ಸಾಫ್ಟಾಗಿ ಬೇಯಬಾರ್ದು. ಈಗ 2 ಟೀ ಸ್ಪೂನಷ್ಟು ಮಯೋನೀಸ್ ಹಾಕಿ, ವೆಜ್ ಮಯೋನೀಸ್ ಇದು. ನಂತರ ಮ್ಯಾಗಿ ಮಸಾಲ ಪೌಡ್ರ್ ಹಾಕೋಣ. ನಾನಿಲ್ಲಿ ಮೊದಲೇ ಕಟ್ ಮಾಡಿ ಒಂದು ಬೌಲಿಗೆ ಮಸಾಲೆ ಪೌಡ್ರೆಲ್ಲ ತೆಗೆದಿಟ್ಕೊಂಡಿದ್ದೆ. 2 ಲೀಟ್ರಷ್ಟು ನೀರು ಹಾಕಿ. ನಾನಿಲ್ಲಿ ದೊಡ್ಡ ಫ್ಯಾಮಿಲಿ ಪ್ಯಾಕ್ ತೊಗೊಂಡಿರೋದ್ರಿಂದ 2 ಲೀಟ್ರ್ ನೀರು ಹಾಕ್ತಿದ್ದೀನಿ. ನೀವು ಎಷ್ಟು ಮ್ಯಾಗಿ ಕ್ವಾಂಟಿಟಿ ತೊಗೊತೀರೋ ಅಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಈ ನೀರು ಕುದಿಯಲಿ. ಫ್ಲೇಮ್ ಕ್ಲೋಸ್ ಮಾಡೋಣ. ನೀರು ಕುದ್ದಾಗಿದೆ. ಇದಕ್ಕೆ ಈಗ ಮ್ಯಾಗಿ ಹಾಕೋಣ. ಮ್ಯಾಗಿನ ಸ್ವಲ್ಪ ಮುರ್ಕೊಂಡ್ರೆ ತರಕಾರಿಯೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತಿಂದಾಗ ಮ್ಯಾಗಿ ಅಷ್ಟೇ ಸಿಗೋಲ್ಲ, ತರಕಾರಿನೂ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ಮಕ್ಕಳು ಮ್ಯಾಗಿ ಇಷ್ಟಪಡೋದ್ರಿಂದ ತರಕಾರಿ ಹಾಕಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ತರಕಾರಿನೂ ತಿನ್ನಿಸ್ದಂಗೆ ಆಗುತ್ತೆ. ಇಲ್ಲಿ ಇದೇ ಅಷ್ಟೇ ತರಕಾರಿನೆಲ್ಲ ನೀವು ಕಾರ್ನು, ಕ್ಯಾಪ್ಸಿಕಮ್ಮು, ಕಾಲಿಫ್ಲವರ್ನು ಹಾಕ್ಬೋದು. ಈಗ ಲಿಡ್ ಕ್ಲೋಸ್ ಮಾಡಿ ಇದು ಬೇಯಲಿ. ಬೆಂದಾಗಿದೆ ನೋಡಿ, ಈ ಥರ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮೈ ಸ್ಟೈಲ್ ವೆಜಿಟೇಬಲ್ ವೆಜ್ ಮಯೋನೀಸ್ ಮ್ಯಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು. ಬಾಯ್.